ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದಾರೆ. ಕರ್ತನಿಗೆ ದೊಡ್ಡದಾಗಿ ಚಪ್ಪಾಳೆ ತಟ್ಟಿ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ, ಆತನ ಮಹಿಮೆಯನ್ನು ನೋಡುವುದಕ್ಕೆ ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಕರ್ತನಿದ್ದಾನೆ, ದೇವರ ಆತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸಂತೋಷವಾಗಿ ಕರ್ತನನ್ನು ಸ್ತುತಿಸಿಕೊಂಡಾಗ ಪ್ರಿಯರೇ, 7 ತಿಂಗಳುಗಳ ಕಾಲ ಈ 2024ನೇ ವರ್ಷದಲ್ಲಿ 7 ತಿಂಗಳುಗಳ ಕಾಲ ನಮ್ಮ ಪರಲೋಕದ ತಂದೆಯು ನಮ್ಮೆಲ್ಲರನ್ನು ಸಭೆಯಾಗಿ ವೈಯಕ್ತಿಕವಾಗಿ ಕುಟುಂಬವಾಗಿ ಆತ ನಮ್ಮನ್ನು ಪೋಷಿಸಿದ್ದಾನೆ. ಆತ ನಮ್ಮನ್ನು ಸಾಕಿ
ದೇವಪ್ಪ. ಥ್ಯಾಂಕ್ ಯು ಜೀಸಸ್. ಆದಿಯು ಅಂತ್ಯವೂ ಆದದ್ದನು, ಆಲ್ಫಾ ಒಮೆಗಾ ಆದದ್ದನು, ನಮಗೋಸ್ಕರ ಬರುವಾದನು ಅಪ್ಪ, ನಮಗೋಸ್ಕರ ಮರಣವನ್ನು ಗೆದ್ದಾದನು ನೀನಾಗಿದ್ದೀಯಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಷ್ಟು ಮಂದಿ ನೀವು ನಂಬುತ್ತೀರಿ? ಯೇಸು ನಮ್ಮ ರಕ್ಷಕನು, ಯೇಸು ಒಬ್ಬನೇ ನಮಗೆ ದೇವರು, ಬೇರೆ ಯಾವ ದೇವರಿಲ್ಲ. ಹಲ್ಲೆಲೂಯಾ. ಅದನ್ನು ದೇವರ ಸಂತೋಷವಾಗಿ ಯೇಸು ರಾಜ ಏಕಿ ಮಸಿ. ಹಲ್ಲೆಲೂಯಾ. ಆತ ನಮ್ಮನ್ನು ಪಾಪದಿಂದ, ಶಾಪದಿಂದ, ರೋಗದಿಂದ ನಮ್ಮನ್ನು ಬಿಡಿಸಿದಂತ ರಕ್ಷಕನನ್ನು ನಾವು ಕೊಂಡಾಡುವ, ಸ್ತುತಿಸುವ ಸಂತೋಷವಾಗಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಆತನಿಗೆ ಜೀವವನ್ನು ಕೊಟ್ಟು ನನ್ನ ಪ್ರಿಯರೇ, ಆತ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. ಆತ ನಮಗೆ ಆನಂದವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಆತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತ ನಮ್ಮ ರೋಗಗಳನ್ನು ಸ್ವಸ್ಥಪಡಿಸಿದ್ದಾನೆ, ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ನಂಬಿಕೆಯಿಂದ ಈ ಹಾಡನ್ನು ಹಾಡಿ ಆತನನ್ನು ಮಹಿಮೆಪಡಿಸುತ್ತೇವೆ.
ಸ್ವಾಮಿ. ಯೆಹೋವನೇ, ನಾನು ನಿನ್ನನ್ನು ಆರಾಧಿಸ್ತೀನಪ್ಪ. ನಮ್ಮ ಕರ್ತನು ನೀನೇ ಸ್ವಾಮಿ, ನಮ್ಮ ಒಡೆಯನು ನೀನೇ ಅಪ್ಪ, ನಮ್ಮ ರಕ್ಷಕನು ನೀನೇ ಎಂಬುದಾಗಿ ಆತನನ್ನು ಮಹಿಮೆ ಪಡಿಸುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ವೈರಿಗಳ ಮುಂದೆ ನಮಗೋಸ್ಕರ ಔತಣವನ್ನು ಸಿದ್ಧಪಡಿಸಿದಂತ ನಮ್ಮ ಕರ್ತನು ಪ್ರಿಯರೇ, ಹಲ್ಲೆಲೂಯಾ. ನಮ್ಮ ಮನೆಯ ನಿರ್ಕೋಟೆ ಮಾಡಿದಾತನು ನಮ್ಮ ಕರ್ತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿ ಮನಃಪೂರ್ವಕ
10ನೇ ಅಧ್ಯಾಯ ಅದರಲ್ಲಿ 38ನೇ ವಾಕ್ಯ. ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಆಕ್ಟ್ಸ್ ಚಾಪ್ಟರ್ 10 verses 38. ಪವಿತ್ರಾತ್ಮದಿಂದಲೂ ಬಲದಿಂದಲೂ ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಎತ್ತೇವೆ. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುತ್ತೇವೆ, 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ ಒಬ್ಬ ರೋಮ್ ಸೋಲ್ಜರ್, ಅವನ ಹೆಸರು ಕೊರ್ನೇಲಿಯ. ಅವನು ಯಾರಂತ ಹೇಳಿದ್ರೆ ಶತಾಧಿಪತಿ, ರೋಮನ್ ಶತಾಧಿಪತಿ. ಶತಾಧಿಪತಿ ಅಂತ ಹೇಳಿದ್ರೆ ಅವನ ಅಂಡರ್ ಅಲ್ಲಿ ಎಷ್ಟು 100 ಜನ ಇದ್ದಾರೆ, 100 ಜನ ಸೋಲ್ಜರ್ ಇದ್ದಾರೆ. ಈ ಶತಾಧಿಪತಿ ಒಬ್ಬ ಅನ್ಯನಾಗಿದ್ದವ. ಆದ್ರೆ ಅನ್ಯನಾದ್ರೂ ಸಹ ದೇವರಲ್ಲಿ ಭಯಭಕ್ತಿ ಇಟ್ಟ ಒಬ್ಬ ವ್ಯಕ್ತಿ ಆಗಿದ್ದ, ದೇವರನ್ನು ತಿಳಿದುಕೊಂಡ ವ್ಯಕ್ತಿ ಆಗಿದ್ದ. ದೇವರ ವಾಕ್ಯ ಇರ್ತದೆ, ಅದು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ಆಕ್ಟ್ಸ್ ಚಾಪ್ಟರ್ 10 verses 2 ಅಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅವರ ಭಕ್ತರು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಅಂದ್ರೆ ಇವನಿಗೆ ದೇವರ ಬಗ್ಗೆ ಗೊತ್ತುಂಟು, ಆದರೆ ನಿಜವಾದ ದೇವರು ಯಾರು ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ಇವತ್ತು ಸಹ ಎಲ್ಲರಿಗೆ ಸಹ ದೇವರು ಗೊತ್ತುಂಟು, ಆದ್ರೆ ಸತ್ಯ ದೇವರು ಯಾರಂತ ಗೊತ್ತಿಲ್ಲ. ನೋಡಿ, ಇವನು ನೋಡಿ ದೇವರನ್ನ ಆರಾಧನೆ ಮಾಡ್ತಿದ್ದ, ದಾನ ಧರ್ಮ ಮಾಡ್ತಿದ್ದ, ಎಲ್ಲ ಒಳ್ಳೆ ಕಾರ್ಯ ಪುಣ್ಯಕ್ರಿಯೆ ಎಲ್ಲ ಮಾಡ್ತಿದ್ದ. ಎಷ್ಟು ಒಳ್ಳೆ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ದೇವರನ್ನು ತಿಳಿಯದವರಿಗೆ ನಿಜ ದೇವರು ಯಾರು ಎಂಬುದಾಗಿ ಅದನ್ನು ಪ್ರಕಟಪಡಿಸುವ ದೇವರಾಗಿದ್ದಾರೆ. ಈ ಮಂಗಳೂರು ಪಟ್ಟಣದಲ್ಲಿ ದೇವರು ಅದನ್ನು ಮಾಡುತ್ತಾನೆ, ನಮ್ಮ ಕುಟುಂಬದಲ್ಲಿ ನಮ್ಮ ನೆರೆಕರೆಯವರಲ್ಲಿ ದೇವರು ಈ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ನೋಡಿ, ಕೊರ್ನೇಲಿಯನ ಜೀವಿತದಲ್ಲಿ ಅವನು ಏನ್ ಮಾಡ್ತಾನೆ, ಪ್ರಾರ್ಥನೆ ಮಾಡುತ್ತಿರುವಾಗ ಒಬ್ಬ ದೇವದೂತ ಅಲ್ಲಿ ಇಳಿದು ಬಂದು ಕೊರ್ನೇಲಿಯನ ಜೊತೆ ಮಾತನಾಡ್ತಿದ್ದಾನೆ. ಏನ್ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ, ಕೊರ್ನೇಲಿಯ ನಿನ್ನ ಭಕ್ತಿ ಗೊತ್ತಾಯ್ತು, ನಿನ್ನ ದಾನ ಧರ್ಮ ಗೊತ್ತಾಯ್ತು, ಆದ್ರೆ ಒಂದು ನಿನಗೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನೀನು ಸುವಾರ್ತೆಯನ್ನು ಕೇಳಬೇಕು. ಹಲ್ಲೆಲೂಯಾ. ಸುವಾರ್ತೆ ಅಂತ ಹೇಳಿದ್ರೆ ಅದು ಶುಭ ವರ್ತಮಾನ, ಗಾಸ್ಪಲ್. ಸುವಾರ್ತೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬರ ಜೀವಿತವನ್ನು ಬದಲಾಯಿಸ್ತಾರೆ. ಇಲ್ಲಿದ್ದ ಎಲ್ಲ ದೇವರ ಮಕ್ಕಳಿಗೋಸ್ಕರ ಸ್ತೋತ್ರ. ಇವತ್ತು ಎಷ್ಟು ಜನ ಸುವಾರ್ತೆ ಹೇಳಿದ್ದೀರಿ, ಖಂಡಿತವಾಗಿ ಅದಕ್ಕೆ ರಿವಾರ್ಡ್ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಸುವಾರ್ತೆಗೆ ಒಂದು ರಿವಾರ್ಡ್ ಉಂಟು. ಯಾಕಂದ್ರೆ ನಾವು ಸಾರುವ ಸುವಾರ್ತೆ ಅದು ಯಾರ ಸುವಾರ್ತೆ? ಯೇಸು ಕ್ರಿಸ್ತನ ಸುವಾರ್ತೆ ಆಗಿದೆ. ನಮ್ಮ ಸುವಾರ್ತೆ ಅಲ್ಲ. ನಮ್ಮ ಸುವಾರ್ತೆ ಆದ್ರೆ ಅದಕ್ಕೆ ಪ್ರತಿಫಲ ಇಲ್ಲ. ಯೇಸು ಕ್ರಿಸ್ತನ ಸುವಾರ್ತೆ ಆದ್ರೆ ಅದಕ್ಕೆ ನಿಶ್ಚಯವಾಗಿ ದೇವರು ಪ್ರತಿಫಲವನ್ನು ಕೊಡುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಕೊರ್ನೇಲನು ಆ ದೇವದೂತ ಬಂದಾಗ ಪೇತ್ರನ ಬಗ್ಗೆ ಹೇಳ್ತದೆ, ಪೇತ್ರನ ಬಳಿಗೆ ನೀನು ಜನರನ್ನು ಕಳಿಸಿ ಅವನು ನಿನ್ನ ಮನೆಗೆ ಕಳಿಸಬೇಕು, ಅವನು ಏನ್ ಹೇಳ್ತಾನೆ ಅದನ್ನು ಕೇಳಬೇಕು. ಹಾಗಿದ್ರೆ ಕೊರ್ನೇಲನ ಜೀವಿತದಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ಎಷ್ಟು ಜನ ಹೇಳ್ತೀರಿ, ನನ್ನ ಕುಟುಂಬದಲ್ಲಿ ದೇವರಿಗೆ ಉದ್ದೇಶ ಉಂಟು? ಹೇಳ್ರಿ, ನಂಬಿಕೆ ಇರಲಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ರಕ್ಷಣೆಗೆ ತರುವ ದೇವರು ಅವನೇ ಆಗಿದ್ದಾನೆ. ಇವತ್ತು ಯಾರೆಲ್ಲ ರಕ್ಷಣೆ ಹೊಂದಿಲ್ಲ ಅವರನ್ನು ದೇವರು ರಕ್ಷಣೆಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಕೊರ್ನೇಲನ ದೇವರೇ ನಮ್ಮ ದೇವರಾಗಿದ್ದಾನೆ. ಇವತ್ತು ಹಲ್ಲೆಲೂಯಾ. ಕೊರ್ನೇಲನು ಯಾವ ದೇವರಂತ ಗೊತ್ತಿಲ್ಲದಿರುವಾಗ ಆತನ ಯಾರಂತ ತಿಳಿಸಿದ್ರೆ ಇವತ್ತು ನಮ್ಮ ಕುಟುಂಬದವರಿಗೆ, ನಮ್ಮ ನೆರೆಕೆರೆಯವರಿಗೆ, ನಾವು ಹೋಗುವ ಸ್ಥಳದವರಿಗೆ ಆತನ ಯಾರು ಎಂಬುದಾಗಿ ಆತನ ಪರಿಚಯ ಮಾಡ್ತಾನೆ. ನೋಡಿ, ಅವನು ಏನ್ ಮಾಡಿದಾಗ ಹೇಳಿದ, ಆಗ ಕೊರ್ನೇಲ ಏನ್ ಮಾಡಿದ, ಒಬ್ಬರನ್ನು ಕಳಿಸಿ ಯಾರಂತ ಕಳಿಸ್ತಾನೆ? ಪೇತ್ರನ ಹತ್ರ ಕಳಿಸ್ತಾನೆ. ಪೇತ್ರನ ಕಳಿಸುವಾಗ ಪೇತ್ರ ಸಹ ಮಧ್ಯಾಹ್ನ ಹೊತ್ತಿನಲ್ಲಿ ಅದೇ ಒಂದು ದರ್ಶನ ಕಾಣ್ತಾ ಇದ್ದಾರೆ. ಏನ್ ದರ್ಶನ ಅಂತ ಹೇಳಿದ್ರೆ, ಅನೇಕ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು, ಕ್ರಿಮಿಕೀಟಗಳು ಅದು ಜೋಳಿಗೆಯಲ್ಲಿ ಬಂದು ಇದನ್ನು ಕೊಯ್ದು ತಿನ್ನಂತ ಹೇಳುವಾಗ ಪೇತ್ರ ನಾವು ಇದನ್ನು ತಿನ್ನುವುದಿಲ್ಲ, ಇದು ಅಶುದ್ಧ ಎಂಬುದಾಗಿ ಹೇಳುವಾಗ ದೇವರವರಿಗೆ ಪಾಠ ಕಲಿಸ್ತಾನೆ ಅಂತ ಹೇಳಿದ್ರೆ, ನಾನು ಶುದ್ಧ ಹೇಳಿದ ಮೇಲೆ ನೀನು ಅಶುದ್ಧ ಹೇಳುವುದೇನು ಎಂಬುದಾಗಿ. ಅಷ್ಟೊತ್ತಾಗಿ ಇವರು ಬಂದು ಯಾರು ಬರ್ತಾರೆ, ಕೊರ್ನೇಲಿಯ ಜನ ಬಂದು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಮ್ಮ ದನಿ ದಾನ ಧರ್ಮ ಮಾಡುವವ, ಭಯಭಕ್ತಿಯವ, ದೇವರಲ್ಲಿ ವಿಷಯದಲ್ಲಿ ಅವರು ಭಯಂಕರ ಕಾಳಜಿ ಮಾಡುವವ, ಒಳ್ಳೆ ಹೆಸರು ಪಡೆದವನು, ಅವನಿಗೆ ದೇವದೂತರು ಬಂದು ನಿನ್ನನ್ನು ಕರ್ಕೊಂಡು
ಕರ್ಕೊಂಡು ಬರ್ಬೇಕಂತ ಹೇಳುವಾಗ ಇವರಿಗೆ ಕನಸಿನ ಅರ್ಥ ಗೊತ್ತಾಗಿದೆ ಅಂತ ಹೇಳಿದ್ರೆ, ನಾನು ಯಹೂದ್ಯರ ಬಳಿಗೆ ಮಾತ್ರ ಅಲ್ಲ ಹೋಗೋದು, ನಾನು ಅನ್ಯ ಜನರ ಬಳಿಗೆ ಹೋಗಿ ನಾನು ಈ ಶುಭ ಸಮಾಚಾರವನ್ನು ಹೇಳಬೇಕೆಂಬುದಾಗಿ ದೇವರು ನನ್ನಲ್ಲಿ ಇಷ್ಟಪಡುತ್ತಾನೆ ಎಂಬುದಾಗಿ ಅವರಿಗೆ ಗೊತ್ತಾಗಿ ಕೊರ್ನೇಲನ ಮನೆಗೆ ಬರ್ತಾನೆ. ಕೊರ್ನೇಲನ ಮನೆಗೆ ಬಂದು ಅವರು ಸುವಾರ್ತೆ ಹೇಳುವಾಗಲೇ ಬೈಬಲ್ ಇರ್ತದೆ ಅವರ ಮೇಲೆ ಏನು ಬಂದಂತೆ? ಪವಿತ್ರಾತ್ಮನ ಶಕ್ತಿ. ಅವರು ಸುವಾರ್ತೆ ಹೇಳುವಾಗ ಅವರ ಮೇಲೆ ಬಂದಂತೆ ಬೈಬಲ್ ಇರ್ತದೆ. ಆಗ ಅವರು ನಾನಾ ಭಾಷೆಯಲ್ಲಿ ಏನ್ ಮಾಡಿದ್ರು? ಮಾತನಾಡಲಿಕ್ಕೆ ಶುರು ಮಾಡಿದ್ರಂತೆ. ಜಸ್ಟ್ ಒಂದು ಸುವಾರ್ತೆ ಹೇಳುವಾಗಲೇ ಅವರಲ್ಲಿ ಪವಿತ್ರಾತ್ಮನ ಶಕ್ತಿ ಪ್ರಾರಂಭಿಸಲಿಕ್ಕೆ ಸಾಧ್ಯವಾದರೆ, ನಾನು ಹೇಳ್ತೇನೆ ಇದು ಸಾಧಾರಣವಾದ ಪುಸ್ತಕವಲ್ಲ. ಇದರಲ್ಲಿ ಬರೆದದ್ದು ಯೇಸು ಕ್ರಿಸ್ತನ ಸುವಾರ್ತೆ ಆದ್ರಿಂದ ಇದನ್ನು ನೀವು ಇತರರಿಗೆ ಹೇಳುವಾಗ ಪವಿತ್ರಾತ್ಮನ ಅವರನ್ನು ಸ್ಪರ್ಶಿಸ್ತಾನೆ. ಯಾವಾಗ ಪವಿತ್ರಾತ್ಮನ ಸ್ಪರ್ಶಿಸ್ತಾನೆ ಆಗ ಒಂದು ಮಾನಸಾಂತರ ಉಂಟಾಗ್ತದೆ, ಆಗ ಒಂದು ರಿಪೆಂಟೆನ್ಸ್ ಉಂಟಾಗ್ತದೆ. ಅವರು ಕ್ರಿಸ್ತನ ರಕ್ಷಣೆಗೆ ಅವರು ಬರುವವರಾಗಿದ್ದಾರೆ. ನೋಡಿ, ಆಗ ಪೇತ್ರನಿಗೆ ಆಶ್ಚರ್ಯ ಆಗ್ತದೆ. ಯಾಕೆ ಪೇತ್ರನಿಗೆ ಆಶ್ಚರ್ಯ ಆಗ್ತದೆ ಅಂತ ಹೇಳಿದ್ರೆ, ನಮಗೆ ಸಿಕ್ಕಿದ ಈ ಅಭಿಷೇಕ ಅನ್ಯನಾದ ಕೊರ್ನೇಲನ ಮನೆಯವರಿಗೆ ಸಿಗ್ತಾ ಉಂಟು. ಆಗ ಅವ್ರು ಹೇಳ್ತಾರೆ ದೇವರು ಪಕ್ಷಪಾತಿ ಅಲ್ಲ. ಇವತ್ತು ನೋಡಿ, ಈ ಯೇಸು ಸ್ವಾಮಿಯನ್ನು ಅನೇಕರು ಸ್ವೀಕರಿಸಲಿಕ್ಕೆ ಕಾರಣ ಅವರು ಪಕ್ಷಪಾತಿ ಅಲ್ಲ, ಎಲ್ಲರ ದೇವರಾಗಿದ್ದಾರೆ. ಆಗ ಅವನಿಗೆ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಅವರಿಗೆ ನನಗೆ ಕೊಟ್ಟ ಅಭಿಷೇಕ ಅವರ ಮೇಲೆ ಕೊಟ್ಟಿದ್ದಾರೆ. ನಂತರ ಬೈಬಲ್ ಇರ್ತದೆ, ಅವರು ಕೊರ್ನೇಲ ಹತ್ರ ಒಂದೇ ಹೇಳ್ತಾರೆ, ನಿಮಗೆ ಏನು ಸಿಕ್ಕಿದ್ದು? ದೇವರ ಒಂದು ಅಭಿಷೇಕ ಸಿಕ್ಕಿದ್ದು, ಪವಿತ್ರಾತ್ಮ ಸಿಕ್ಕಿದ್ದು, ಇನ್ನು ಒಂದು ಕಡಿಮೆ ಆಗಿದೆ. ಏನದು? ನೆಕ್ಸ್ಟ್ ಅವರು ಹೇಳ್ತಾರೆ, ಏನದು? ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು. ಅಲ್ಲೇಲೂಯಾ. ಕೆಲವರು ಹೇಳ್ತಾರೆ ಪವಿತ್ರಾತ್ಮನ ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಈ ನೀರಿನ ದೀಕ್ಷಾಸ್ಥಾನ ಬೇಡ ಅಂತ ಹೇಳ್ತಾರೆ. ಅದು ತಪ್ಪು. ನೀರಿನ ದೀಕ್ಷಾಸ್ಥಾನ ಅದು ಯಾಕೆ ಅಂತ ಹೇಳಿದ್ರೆ ದೇವರ ಆಜ್ಞೆ. ಅದು ನೀನು ದೇವರ ಆಜ್ಞೆಗೆ ಒಳಪಡುವುದಾದ್ರೆ ನಾನು ಹೇಳ್ತೇನೆ, ದೇವರು ನಿನ್ನಲ್ಲಿರ್ತಾನೆ, ಪರಿಶುದ್ಧಾತ್ಮ ನಿನ್ನಲ್ಲಿರ್ತಾನೆ, ತಂದೆಯಾದ ದೇವರು ನಿನ್ನಲ್ಲಿರ್ತಾನೆ. ಇದು ದೇವರ ವಾಕ್ಯ ಇರ್ತದೆ. ಯಾರನ್ನು ಪ್ರೀತಿಸ್ತಾನೆ ಅವನು ನನ್ನ ಆಜ್ಞೆಯನ್ನು ಕೈಗೊಳ್ತಾನೆ. ಹಾಗಾದ್ರೆ ಇವತ್ತು ನೀನು ದೇವರ ಆಜ್ಞೆಯನ್ನು ಕೈಗೊಂಡ್ರೆ ಮೊದಲ ಗುರುತು ಏನಂತೇಳಿ ನೀನು ದೇವರನ್ನು ಪ್ರೀತಿಸ್ತೀಯ ಅಂತ ಅದರ ಅರ್ಥ. ದೇವರನ್ನು ಪ್ರೀತಿಸುವ ಎಲ್ಲ ದೇವರ ಮಕ್ಕಳಿಗೋಸ್ಕರ ಸ್ತೋತ್ರ ಇರ್ತದೆ. ಇಲ್ಲಿ ನೋಡಿ, ಕೂಡಲೇ ಪೇತ್ರ ಹೇಳುವಾಗ ಬೈಬಲ್ ಇರ್ತದೆ, ಕೊರ್ನೇಲ ಮತ್ತು ಅವರ ಮನೆಯವರೆಲ್ಲ ಏನ್ ಮಾಡಿದ್ರು? ದೀಕ್ಷಾಸ್ಥಾನ, ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಅವರ ರಕ್ಷಣೆ ಮಾರ್ಗಕ್ಕೆ ಸೇರಿದ್ದಾರೆ ಎಂಬುದಾಗಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೇಸು ಸ್ವಾಮಿಯ ಬಗ್ಗೆ ಅಲ್ಲಿ ಪೇತ್ರನು ಒಂದು ಗಟ್ಟಿಯಾದ ಶಬ್ದದಲ್ಲಿ ಹೇಳಿದ ವಾಕ್ಯ ಇದೇ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ಕಾಣುವ ವಿಷಯವಾಗಿದೆ. ಇದರ ವಿಷಯದಲ್ಲಿ ನಾನು ಸ್ವಲ್ಪ ಸಮಯ ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ಬೈಬಲ್ ಇರ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದರು ಎಂಬುದಾಗಿ. ಹಾಗಾದ್ರೆ ದೇವರು ಒಬ್ಬನನ್ನು ಅಭಿಷೇಕಿಸುವುದು ಹೇಗೆ? ಬಲದಿಂದ. ಎಲ್ಲೇ ಬಲದಿಂದ, ಹೇಳಿ ಬಲದಿಂದ. ಎಷ್ಟು ಜನ ಬಲ ಬೇಕಿರೋದು? ಆಮೇಲೆ ಅಲ್ಲಿ ದೇವರ ಬಲ ನೀನು ಹೊಂದಿಕೊಂಡ್ರೆ ಸಾಕು. ನಾನು ಹೇಳ್ತೇನೆ, ಬೇರೆ ಯಾವ ಶಕ್ತಿ ನಿನ್ನ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಲೋಕದವರು ಮಿಸ್ಜಡ್ಜ್ ಮಾಡ್ತಾರೆ, ನಿನ್ನಲ್ಲಿರುವ ಅಭಿಷೇಕವನ್ನು ಕಂಡು ಮಿಸ್ಜಡ್ಜ್ ಮಾಡ್ತಾರೆ. ಇದೇ ಆದದ್ದು ಗೊಲ್ಯಾತನ ಮತ್ತು ದಾವೀದರ ವಿಷಯದಲ್ಲಿ ಇದೇ ಆದದ್ದು. ಗೊಲ್ಯಾತನಿಗೆ ಗೊತ್ತಿಲ್ಲ ದಾವೀದರ ಮೇಲಿರುವ ಅಭಿಷೇಕ ಯಾವುದಂತ. ದಾವೀದನಿಗೆ ಇವನು ನಾಯಿಯಾಗಿ ಕಾಣ್ತಾ ಇದ್ದಾರೆ, ಯಾರು? ಗೊಲ್ಯಾತ ನಾಯಿಯಾಗಿ ಕಾಣ್ತಾ ಇದ್ದಾರೆ. ಇವರು ಕೋಲ್ ಇಟ್ಕೊಂಡು ಬರುವಾಗ ಕವರ್ ಇಟ್ಕೊಂಡು ನೀನು ನಾನು ನಾಯಿ ಅಂತ ಎನಿಸಿ ಅವರು ಹೇಳ್ತಾ ಇದ್ದಾರೆ. ನೋಡಿ ಪ್ರಿಯರೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದಾವೀದನಲ್ಲಿರುವ ಅಭಿಷೇಕ ಸಾಧಾರಣ ಅಭಿಷೇಕ ಅಲ್ಲ, ಅದು ಪವಿತ್ರಾತ್ಮನ ಅಭಿಷೇಕವಾಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಬಯಸುವುದು ನೀನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕ ಹೊಂದಬೇಕೆಂಬುದಾಗಿ ದೇವರು ನನ್ನಲ್ಲಿ ನಿನ್ನಲ್ಲಿ ಬಯಸುವವನಾಗಿದ್ದಾನೆ. ಇದು ದೇವರ ಮಕ್ಕಳಿಗೆ ದೇವರು ಕೊಟ್ಟ ವಾಗ್ದಾನವಾಗಿದೆ. ಆಮೇಲೆ ನೋಡಿ, ಅಪೊಸ್ತಲರ 1ನೇ ಅಧ್ಯಾಯ 8ನೇ ವಾಕ್ಯ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮಗೆ ಬಲ ಬೇಕಾ? ಯಾವುದು ಬೇಕು? ಪವಿತ್ರಾತ್ಮನ ಶಕ್ತಿ ನಾವು ಹೊಂದಿಕೊಳ್ಳಬೇಕು. ನೀವು ನೋಡಿ, 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನೋಡ್ರಿ. 2 Corinthians chapter 4 verse 7. ನೋಡಿ, ಅಲ್ಲಿ ಬೈಬಲ್ ಇರ್ತದೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗೆ ಬಂದದ್ದು ಅಲ್ಲವೆಂದು ತೋರುವುದಕ್ಕಾಗಿ ನಿಧಿ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗೆ ಉಂಟು. ಹಾಗಾದ್ರೆ ದೇವರು ಈ ಮಣ್ಣಿನ ಶರೀರದಲ್ಲಿ ಒಂದು ನಿಕ್ಷೇಪವನ್ನು ಇಟ್ಟಿದ್ದಾನೆ. ನಮ್ಮ ಶರೀರ ಯಾವುದರಿಂದ ಉಂಟು ಮಾಡಿದ್ದು? ಮಣ್ಣಿನಿಂದ. ಈ ಮಣ್ಣಿನಲ್ಲಿ ಉಂಟಾದ ಈ ಶರೀರದಲ್ಲಿ ದೇವರು ಏನಿಟ್ಟಿದ್ದಾನೆ? ಎಲ್ಲರಿಗೂ ನಿಧಿ ನಿಕ್ಷೇಪ.
ಹೇಳಿ ನಿಕ್ಷೇಪ. ಅಲ್ಲಿ ಈ ನಿಕ್ಷೇಪ ಯಾವ ನಿಕ್ಷೇಪ ಅಂತ ಹೇಳಿದ್ರೆ ಶೂನ್ಯತೆಯಲ್ಲಿ ಎಲ್ಲವನ್ನು ಉಂಟು ಮಾಡುವ ಸಾಮರ್ಥ್ಯವುಳ್ಳ ನಿಕ್ಷೇಪವಾಗಿದೆ. ಮರಣವೇ ನಿನ್ನ ಜಯದಲ್ಲಿ ಎಂಬುದಾಗಿ ಹೇಳಿದ ಆ ಪುನರ್ತನ ಮಹಿಮೆ ಈ ಮಣ್ಣಿನ ಆ ಶರೀರದಲ್ಲಿ ದೇವರು ಘಟಕದಲ್ಲಿ ಇಟ್ಟಿದ್ದಾನೆ. ಇದು ಸಾಧಾರಣವಾದ ಮಹಿಮೆ ಅಲ್ಲ. ಯೆಹೋಶುವ ನಡೆಯುವಾಗ ಸೂರ್ಯನನ್ನು ನೋಡಿ ಹೇಳ್ತಾ ಇದ್ದಾರೆ, ಏ ಸೂರ್ಯನೇ ನಿಲ್ಲು ಎಂಬುದಾಗಿ ಹೇಳ್ತಾಗ ಏನ್ ಬಂತು? ಸೂರ್ಯನ ಏನಾದ್ರಿಂದ ನಿಂತು ಹೋದಂತೆ. ಚರಿತ್ರೆಯಲ್ಲಿ ಒಂದೇ ಪುಸ್ತಕ ಯೆಹೋಶುವನು ಸೂರ್ಯನ ನಿಲ್ಲು ಹೇಳುವಾಗ ನಿಂತದ್ದು ನೋಡಿ. ಯೆಹೋಶುವನಿಗೆ ಆ ಮಹಿಮೆ ಹೇಗೆ ಸಿಗಿತು? ಯಾಕಂತ ಹೇಳಿದ್ರೆ ಯೆಹೋಶುವನಿಗೆ ದೇವರು ವಾಗ್ದಾನ ಮಾಡಿದ. ಏನಂತ ಹೇಳಿದ? ನೀನು ಎಡಕ್ಕೂ ಬಲಕ್ಕೂ ತಿರುಗಬೇಡ. ಅನೇಕ ಎಡಕ್ಕೆ ಹೋಗ್ತಾರೆ, ಬಲಕ್ಕೆ ಹೋಗ್ತಾರೆ. ಹಾಗಾಗಿ ಕನ್ಫ್ಯೂಷನ್. ಯಾವುದಕ್ಕೆ ಹೋಗುದಾದ್ರೆ ಎಡಕ್ಕೆ ಹೋಗುವಾಗ, ಇಲ್ಲಂದ್ರೆ ಬಲಕ್ಕೆ ಹೋಗು. ದೇವರು ಒಂದು ಚಾಯ್ಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇವತ್ತು ದೇವರನ್ನು ನಾವು ಚಾಯ್ಸ್ ಮಾಡುವ. ದೇವರ ವಾಕ್ಯ ಏನಿರ್ತದೆ ಅದನ್ನ ನಾವು ಒಪ್ಪಿಕೊಳ್ಳುವ. ಎಗ್ರಿ ಆಗುವ. ನಾನು ಹೇಳ್ತೇನೆ, ನೀನು ಯಾವಾಗ ಎಗ್ರಿ ಆಗ್ತೀಯಲ್ಲ, ಶತ್ರು ನಿನ್ನ ಮೇಲೆ ಅಧಿಕಾರ ಮಾಡಲಿಕ್ಕೆ ದೇವರು ಬಿಡುವುದಿಲ್ಲ. ಅಲ್ಲೆಲ್ಲೂಯ್ಯ. ನಿನ್ನ ಮೇಲೆ ಒಂದು ನಿಕ್ಷೇಪವಿಟ್ಟಿದ್ದಾನೆ. ಅದು ಎಲ್ಲಿಟ್ಟಿದ್ದಾನೆ? ಮಣ್ಣಿನ ಘಟಕದಲ್ಲಿ. ಮಣ್ಣಿನ ಘಟಕದಲ್ಲಿ ದೇವರು ಆ ನಿಕ್ಷೇಪವನ್ನು ಇಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಹಾಗಾದ್ರೆ ದೇವರು ಯಾಕೆ ಈ ಅಭಿಷೇಕವನ್ನು ಕೊಟ್ಟದಂತ ಹೇಳಿದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಸೈತಾನನಿಂದ ಬಾಧಿಸಿದವರನ್ನು ಬಿಡಿಸಲಿಕ್ಕೆ ದೇವರು ಈ ಅಭಿಷೇಕ ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತಿಲ್ಲ? ನಿಮ್ಮ ಮೇಲೆ ಇರುವ ಅಭಿಷೇಕ ಯಾಕೆ ಕೊಟ್ಟದಂತ ಹೇಳಿದ್ರೆ ಸೈತಾನನಿಂದ ಬಾಧಿಸಲ್ಪಟ್ಟವರು ಅನೇಕರಿದ್ದಾರೆ. ಇವತ್ತು ಅನೇಕ ಜನರು ಸೈತಾನನ ಹಿಡಿತದಲ್ಲಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ಅವರನ್ನು ಬಿಡಿಸಬೇಕಾದ್ರೆ ನಿನಗೊಂದು ಅಭಿಷೇಕ ಬೇಕು. ಎಷ್ಟು ಜನ ಅಭಿಷೇಕಕ್ಕೋಸ್ಕರ ಸಿದ್ಧವಾಗಿದ್ದೀರಿ ನೋಡ್ಲಿಕ್ಕೆ? ನಾನು ಹೇಳ್ತೇನೆ, ಇವತ್ತು ನಿಮ್ಮ ಮೇಲೆ ಅದೇ ಅಭಿಷೇಕವನ್ನು ಇವತ್ತು ಸುರಿಸ್ತಾನೆ. ಹೇಗೆ ಪೇತ್ರನು ಸುವಾರ್ತೆ ಸಾರಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ಕೋರ್ನೆಲ್ಲ ಮತ್ತು ಕುಟುಂಬದ ಮೇಲೆ ಹೇಗೆ ಆ ಪವಿತ್ರಾತ್ಮನ ಶಕ್ತಿಯಾಗಿ ಬಂದು ನೀವು ಇವತ್ತು ನಂಬುವುದಾದ್ರೆ ಅದೇ ಅಭಿಷೇಕ ನಿಮ್ಮ ಮೇಲೆ ಆತನು ಸುರಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ವಾಕ್ಯ ಹೇಳ್ತದೆ, ದೇವರು ಯೋಗ್ಯತೆ ಇಲ್ಲದ ನಮ್ಮನ್ನು ಕರುಣಿಸಿದ್ದಾನೆ. ಯೋಗ್ಯತೆ ಇಲ್ಲದ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟಿದ್ದಾನೆ. ನಾವು ನಂಬಿಗಸ್ತರಾಗಿ ನಿಲ್ಲುತ್ತೇವೆ ಎಂಬುದಾಗಿ ಈ ಒಂದು ಅಭಿಷೇಕ ದೇವರು ನನಗೆ ಕೊಟ್ಟಿದ್ದಾನೆ. ಅಭಿಷೇಕ ಮಾರಾಟಕ್ಕಲ್ಲ. ಅಭಿಷೇಕ ಕೊಟ್ಟದ್ದು ಯಾಕಂತ ಹೇಳಿದ್ರೆ ಸೈತಾನನಿಂದ ಬಾಧಿಸುವವರನ್ನು ಬಿಡುಗಡೆ ಮಾಡಲಿಕ್ಕೆ ದೇವರು ನನ್ನ ಮೇಲೆ ನಿಮ್ಮ ಮೇಲೆ ಒಂದು ಅಭಿಷೇಕವನ್ನು ಇಟ್ಟಿದ್ದಾನೆ. ಇದು ಉಚಿತವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಉಚಿತವಾಗಿ ಕೊಡಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾ ಇದ್ದಾನೆ. ಯೇಸು ಸ್ವಾಮಿಯ ಸೇವೆ ನೋಡಿ. ಯಾವಾಗ ಯೇಸು ಸ್ವಾಮಿ ಮುಳುಗಿ ದೀಕ್ಷಾಸ್ತ್ರ ತೆಗೆದುಕೊಳ್ಳುವಾಗ ಅವರ ಮೇಲೆ ಪವಿತ್ರಾತ್ಮರು ಬಂದ ನಂತರ ಅವರು ಸುಮ್ಮನೆ ಇರಲಿಲ್ಲ, ದೇವರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ದೆವ್ವಗಳು ಅವರ ಮುಂದೆ ಇರಲಿಕ್ಕಾಗಲಿಲ್ಲ. ರೋಗಿಗಳು ಸೌಖ್ಯವಾದರು. ನಾವು ನೋಡ್ತೀವಿ ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಹುಟ್ಟು ಒಬ್ಬ ಕುರುಡ ಏನ್ ಮಾಡಿದ? ಅವರಿಗೆ ಕಣ್ಣು ಬಂದಂತೆ. ಆಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ. ಅವನ ಕೇಳ್ತಾರೆ. ಅಂದ್ರೆ ಯೇಸು ಮಾಡುವ ಕಾರ್ಯಗಳು ಅದು ಭಯಂಕರವಾಗಿತ್ತು. ಕಾರಣ ಯೇಸುವನ್ನು ದೇವರು ಪವಿತ್ರಾತ್ಮನಿಂದ ಬಲದಿಂದ ಅಭಿಷೇಕ ಮಾಡಿದ್ದಾರೆ. ಇವತ್ತು ಅದೇ ಅಭಿಷೇಕ ನಿನ್ನ ಮೇಲೆ ದೇವರು ಹಾಕುವವನಾಗಿದ್ದಾನೆ. ನಿನ್ನ ಒಳಗೆ ದೇವರು ಅದೇ ಅನಾಟಿಗೆ ಇಟ್ಟಿದ್ದಾನೆ ಎಂಬುದಾಗಿ ಹೇಳಿಕೆ ನಾನು ಇಷ್ಟಪಡುವವನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಓದಿ ನೋಡಿ. 2 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯ. 2 ಕೊರಿಂಥ 1ನೇ ಅಧ್ಯಾಯ 21, 22. 2 ಕೊರಿಂಥ ಚಾಪ್ಟರ್ 1 verses 21 and 22. ನಮ್ಮನ್ನು ಅಭಿಷೇಕಿಸಿರಿ. ಅಲ್ಲಿ ಹೇಗಿರ್ತದೆ ಗೊತ್ತಿಲ್ಲ? ದೇವರು ಏನು ಮಾಡಿದಾರಂತೆ? ನಮ್ಮನ್ನು ಅಭಿಷೇಕಿಸಿ. ಎಷ್ಟು ಜನರನ್ನು ಅಭಿಷೇಕಿಸಿದ್ದಾರೆ? ಅಲ್ಲಿ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಮೊದಲನೇದಾಗಿ ಅಭಿಷೇಕ ಮಾಡಿದ್ದಾನೆ. ಎರಡನೇದಾಗಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಏನು ಮಾಡಿದಾರಂತೆ? ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿದ್ದಾನೆ. ಅನ್ಯೋನ್ಯತೆ ಅಂದ್ರೆ ಫೆಲೋಶಿಪ್. ಯಾರೊಂದಿಗೆ? ತಂದೆ, ಮಗ, ಪವಿತ್ರಾತ್ಮನೊಂದಿಗೆ ನಾವು ಒಂದಾಗಿದ್ದೇವೆ. ನಮ್ಮ ಒಳಗಿರುವಂತದ್ದು ತಂದೆ, ಮಗ, ಪವಿತ್ರಾತ್ಮನು ನಮ್ಮ ಒಳಗೆ ಆತನು ಅಭಿಷೇಕ ಮಾಡಿದ್ದಾನೆ, ಅನ್ಯೋನ್ಯತೆ ಕೊಟ್ಟಿದ್ದಾನೆ. ಮತ್ತೆ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಮೂರನೇದಾಗಿ ಏನ್ ಮಾಡಿದ್ದಾನೆ? ನಮ್ಮನ್ನು ಸ್ಥಿರಪಡಿಸಿದ್ದಾನೆ. ಎಷ್ಟು ಜನ ಸ್ಥಿರಪಡಿಸಿದ್ದಾನೆ ಹೇಳಿದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ಓ, ನನ್ನನ್ನು ಸ್ಥಿರಪಡಿಸಿದ್ದಕ್ಕೆ ನಿಮಗೆ ಸ್ತೋತ್ರ. ಮತ್ತೆ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ. ಏನಂತಾಗಿದ್ದಾನೆ? ನಿಮ್ಮ ಮೇಲೆ ಏನಾಗಿದ್ದಾನೆ? ಮುದ್ರೆ. ಯಾಕೆ ಮುದ್ರೆ ಆಗಿದ್ದು? ನೀನು ನನಗೆ ಸಂಬಂಧಪಟ್ಟವ. ನಿನ್ನ ಮೇಲೆ ಪವಿತ್ರಾತ್ಮನ ಮುದ್ರೆ ಇರುವುದರಿಂದ ನಾನು ಹೇಳ್ತೀನಿ, ಯಾವಾಗ ಮುದ್ರೆ ಹೊಂದಿದಲ್ಲ ಸೈತಾನನಿಗೊಂದು ದೇವರು ಏನ್ ಮಾಡ್ತಾರೆ? ಲೆಟರ್ ಕಳಿಸ್ತಾರೆ, ಥ್ರೆಟ್ ಕಾಲ್. ಅವರನ್ನು ಮುಟ್ಟಿದ್ರೆ ಜಾಗ್ರತೆ. ಆಮೇಲೆ ಅಲ್ಲಿ ಅವರು ನನ್ನ ಮಕ್ಕಳು,
ಅಲ್ಲಿ ಅವರ ಮೇಲೆ ಅದು ನನ್ನ ಪ್ರಾಪರ್ಟಿ ಎಂಬುದಾಗಿ ದೇವರು ಏನ್ ಹಾಕಿದಾರಂತೆ? ಮುದ್ರೆ ಹಾಕಿದ್ದಾರೆ. ಆ ಮುದ್ರೆ ಹಾಕಿಸಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಏನಂತೆ? ಸಂಚಕಾರವಾಗಿ ಅನುಗ್ರಹಿಸಿ. ಸಂಚಕಾರ ಅಂದ್ರೆ ಏನು ಗೊತ್ತಿಲ್ಲ? ಗ್ಯಾರಂಟಿ. ಪವಿತ್ರಾತ್ಮನ ನಮಗೆ ಗ್ಯಾರಂಟಿ ಆಗಿ ಕೊಟ್ಟಿದ್ದಾನೆ. ಇವತ್ತು ನೀವು ಎಲ್ಲಿ ಹೋದ್ರು ಸಹ ನಿಮ್ಮ ಸಂಗಡ ಯಾರಿದ್ದಾರೆ? ಇದ್ದಾರ? ಸತ್ಯದಾತ್ಮನಿದ್ದಾರ? ಹಾಗಾದ್ರೆ ಭಯಪಡುವ ಅಗತ್ಯ ಇಲ್ಲ ಅಲ್ಲ. ಹೇಳ್ರಿ, ಭಯಪಡುವುದಿಲ್ಲ. ಹೇಳ್ರಿ, ನಾನು ಎಲ್ಲಿ ಮನೆಗೆ ಕಾಲಿಡುತ್ತೇನೆ ಅಲ್ಲಿ ನನ್ನ ಸಂಗಡ ದೇವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಪವಿತ್ರಾತ್ಮ ನನ್ನ ಸಂಗಡ ಇದ್ದಾರೆ. ಅಲ್ಲಿ ಪವಿತ್ರಾತ್ಮ, ನಾನು ಒಬ್ಬ ಸಂಗಡ ನನ್ನ ಸಂಗಡ ಇದ್ದಾನೆ. ನೋಡಿ, ದೇವರು ಯಾರನ್ನು ನಜರೇತಿನ ಯೇಸುವನ್ನು ಪವಿತ್ರಾತ್ಮದ ಬಲದಿಂದ ಅಭಿಷೇಕ ಮಾಡಿದ ಮಾತ್ರವಲ್ಲ, ಅವರ ಶಿಷ್ಯರನ್ನು ಸಹ ದೇವರು ಅಭಿಷೇಕ ಮಾಡಿದ. ನೀವು ನೋಡಿ, ಇನ್ನೊಂದು ವಾಕ್ಯ ಓದಿ ನೋಡಿ, ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 11ನೇ ವಾಕ್ಯದಿಂದ. ಆಕ್ಟ್ಸ್ ಚಾಪ್ಟರ್ 19 ವರ್ಸಸ್ 11. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸಿದ. ಏನಂತೆ? ವಿಶೇಷವಾದ ಮಹತ್ಕಾರ್ಯ. ಈ ವಿಶೇಷವಾದ ಮಹತ್ಕಾರ್ಯ ಅಂದ್ರೆ ಏನು ಗೊತ್ತಿಲ್ಲ? ಅದು ಸಾಧಾರಣವಾದ ಮಹತ್ಕಾರ್ಯ ಅಲ್ಲ. ಯಾರು ಒಬ್ಬ ಹುಟ್ಟಿದಾಗ ಅವನಿಗೆ ಕಣ್ಣಿಲ್ಲದಿದ್ರೆ, ಅವನಿಗೆ ಕಣ್ಣು ಬಂದ್ರೆ ಅದು ವಿಶೇಷವಾದ ಮಹತ್ಕಾರ್ಯ. ಹುಟ್ಟುವಾಗ ನಡೆಯದಿದ್ರೆ ಅವನು ನಡೆಯುವಂತೆ ಮಾಡಿದ್ರೆ ಅದು ವಿಶೇಷವಾದ ಮಹತ್ಕಾರ್ಯ. ಇಲ್ಲಿ ಪೌಲನ ಜೀವಿತದಲ್ಲಿ ಪೌಲನ ಮೂಲಕ ದೇವರು ವಿಶೇಷವಾದ ಮಹತ್ಕಾರ್ಯ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈಮೇಲಿನಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು. ನೋಡಿ, ಪೌಲನ ಒಂದು ವಸ್ತ್ರ, ಬಟ್ಟೆ ರೋಗಿಗಳ ಮೇಲೆ ಹಾಕುವಾಗ ಏನಾದ್ರಂತೆ? ವಾಸಿಯಾದರಂತೆ. ನೋಡಿ, ಅವರ ಮೇಲಿದ್ದ ಅಭಿಷೇಕ ಸಾಧಾರಣದ ಅಭಿಷೇಕವಲ್ಲ. ಅಲ್ಲಿ ನಾನು ಹೇಳ್ತೇನೆ, ಕರ್ತನ ಅಭಿಷೇಕಗೋಸ್ಕರ ನೀವು ಬೇಕಬೇಕು. ಕರ್ತನ ನಿಮ್ಮನ್ನು ಅಭಿಷೇಕಿಸಿದ್ದಾನೆ ಆಲ್ರೆಡಿ. ಅಭಿಷೇಕ ಅಷ್ಟಕ್ಕೆ ನೆಲೆಸಬಾರದು, ಅದನ್ನು ಬಿಡಿಸಬೇಕು. ಅದಕ್ಕೆ ಬೆಂಕಿ ಉರಿಸಬೇಕು, ಅದಕ್ಕೆ ಹೆಚ್ಚೆಚ್ಚು ತೈಲವನ್ನು ಹಾಕಬೇಕು. ಆಗ ನೀನಾಗಿರುವುದಿಲ್ಲ, ನಿನ್ನ ನಡೆಸುವವರು ಪವಿತ್ರಾತ್ಮನಾಗ್ತಾರೆ. ಪವಿತ್ರಾತ್ಮನ ಶಬ್ದಕ್ಕೆ ನಾವು ಕಿವಿಗೊಡಬೇಕು. ಪವಿತ್ರಾತ್ಮ ನಾವು ಮಾರ್ಗದರ್ಶನ ಮಾಡ್ತಾರೆ. ಇದೇ ದಾರಿ, ಇದೇ ಮಾರ್ಗ ಎಂಬುದಾಗಿ ಅವರು ಗೈಡ್ ಮಾಡ್ತಾನೆ. ಆ ಮಾರ್ಗದಲ್ಲಿ ಹೋಗಿ ನೋಡ್ರಿ. ನಾನು ಹೇಳ್ತೇನೆ, ನಿಮ್ಮನ್ನು ಮುಟ್ಟುವವರು ಯಾರು ಸಹ ಇರುವುದಿಲ್ಲ. ಬೈಬಲ್ ಹೇಳ್ತಾರೆ, ಅವರ ಮುಡಿ ವಸ್ತ್ರವನ್ನು ಹಾಕಿದ ಕೂಡಲೇ ಅವರ ರೋಗಿಗಳೇನಾದ್ರೆ ಸೌಖ್ಯವಾದರಂತೆ. ಮತ್ತೆ ದೆವ್ವಗಳು ಬಿಟ್ಟು ಹೋದವು. ಏನಂತೆ? ದೆವ್ವಗಳು ಬಿಟ್ಟು ಹೋದವು. ದೆವ್ವ ಬಿಡಿಸುವವರೆನಿಸಿಕೊಂಡು, ಅಲ್ಲಿ ನೋಡಿ, ದೆವ್ವ ಬಿಡಿಸುವವರು ಎನಿಸಿಕೊಂಡವರು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಆಮೇಲೆ ಇಲ್ಲಿ ನೋಡಿ, ಇವಾಗ ಪೌಲ ಹೋಗ್ತಾ ಇದ್ದಾನೆ. ಪೌಲನ ವಸ್ತ್ರ ಹಾಕುವಾಗ ರೋಗಿಗಳ ಸೌಖ್ಯವಾಗ್ತದೆ. ಪೌಲನನ್ನು ನೋಡಿ ದೆವ್ವಗಳು ಬಿಟ್ಟು ಹೋಗ್ತದೆ. ಅದನ್ನು ನೋಡಿ, ಅಲ್ಲಿ ಯಹೂದ್ಯ ಎಂಬ ವ್ಯಕ್ತಿಯ 7 ಜನ ಮಕ್ಕಳಿದ್ರು. ಅವರು ದೆವ್ವಗಳನ್ನು ಮೊದಲಿಂದ ಬಿಡಿಸ್ತಾ ಇದ್ರು. ದೆವ್ವಗಳನ್ನು ಬಿಡಿಸುವಾಗ ಈ ಪೌಲನ ಮಾತುಗಳನ್ನು ಕೇಳಿ ಅವರು ಸಹ ಟ್ರೈ ಮಾಡುವಾಗ ಏನು, ಯೇಸುವಿನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸುವ ಎಂಬುದಾಗಿ ಆ ಹೆಸರನ್ನು ಎತ್ತುತ್ತಾರೆ. ಯಾರು? ಯಹೂದ್ಯನ 7 ಮಂದಿ ಮಕ್ಕಳು. ಇವರ ಮೇಲೆ ಅಭಿಷೇಕ ಇಲ್ಲ. ಯಾರ ಮೇಲೆ ಅಭಿಷೇಕ? ಪೌಲನ ಮೇಲೆ ಅಭಿಷೇಕ ಇತ್ತು. ಇವರು ಆ ಯೇಸುವಿನ ಹೆಸರನ್ನು ಉಪಯೋಗಿಸಿ ಅಲ್ಲಿ ದೆವ್ವ ಬಿಡಿಸಲಿಕ್ಕೆ ಹೋಗ್ತಾರೆ. ಹಾಗೇನಾಯ್ತು? ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು, ಕೂಡಲೇ ಹೇಳ್ತಾರೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂಬುದಾಗಿರ್ತಾರೆ. ಆಮೇಲೆ ನೋಡಿ, ಆ ದೆವ್ವ ಮಾತಾಡಲಿಕ್ಕೆ ಶುರು ಮಾಡ್ತದೆ. ನಮಗೆ ಯೇಸು ಗೊತ್ತುಂಟು, ಪೌಲ ಗೊತ್ತುಂಟು, ನೀನು ಯಾರು ಅಂತ ಗೊತ್ತಿಲ್ಲ, ನಿನಗೆ ಹೇಳುವ ರೈಟ್ ಇಲ್ಲ ನನ್ನ ಹೆಸರು. ಆಮೇಲೆ ಇವತ್ತು ನಾನು ಹೇಳ್ತೇನೆ, ಈ ನಾಮ ಅಯೋಗ್ಯ ಕಾರ್ಯಕ್ಕೆ ಎತ್ತಿದ್ರೆ ದೇವರು ಬಿಡುವುದಿಲ್ಲ. ಈ ಒಂದು ನಾಮ ಯೋಗ್ಯ ಕಾರ್ಯಕ್ಕೆ ಎತ್ತಬೇಕು. ಅಲ್ಲೆಲೂಯ, ಅಲ್ಲೆಲೂಯ. ಬಂದಿದ್ದರನ್ನು ಬಿಡುಗಡೆ ಮಾಡಲಿಕ್ಕೆ ದೇವರು ಇಷ್ಟಪಡುತ್ತಾ ಇದ್ದಾನೆ. ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ಅವರಿಗೆ ಪ್ರಶ್ನೆ ಕೇಳ್ತಾರೆ, ಯಾವುದು ಕೇಳುದು? ದೆವ್ವ ಕೇಳ್ತದೆ. ದೆವ್ವ ಕೇಳ್ತದೆ, ನೀನು ಯಾರು? ಮತ್ತೆ ಅದಕ್ಕೆ ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ
ನೋಡಿ, ಇವರು ಆ ನಾಮವನ್ನು ಉಪಯೋಗಿಸ್ಲಿಕ್ಕೆ ಹೋಗುವಾಗ ಈಗ ಅಲ್ಲಿ ಗೊತ್ತಾಗ್ತದೆ ಅಭಿಷೇಕ ಇದ್ದವನ ಜೀವಿತದಲ್ಲಿ ದೇವರು ಯಾವ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ. ಆಮೇಲೆ ಮತ್ತೆ ಮುಂದೆ ಹೋದ್ರೆ ನಿಮಗೆ ಅರ್ಥ ಆಗ್ತದೆ. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯೆಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು. ಅವರಿಗೆಲ್ಲ ಏನಾಗ್ತದೆ? ಭಯ ಹಿಡಿತು. ಯಾರು ನೋಡಿ? ಅಭಿಷಕ್ತರನ್ನು ನೋಡಿ ಭಯಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ತೇನೆ, ನಿನ್ನನ್ನು ನೋಡಿ ದೆವ್ವಗಳು ನಡುಗುತ್ತದೆ ಮಾತ್ರವಲ್ಲ, ನಿನ್ನನ್ನು ನೋಡಿ ಅನ್ಯ ಜನರು ನಿನ್ನ ನೋಡಿ ಭಯಪಡುವ ಕಾಲ ಹತ್ತಿರವಾಗಿದೆ. ಯಾಕೆ ಅಂತ ಹೇಳಿದ್ರೆ ನೀನೊಂದು ಅಭಿಷಕ್ತನಾದ್ರಿಂದ ಕರ್ತ ನಿನಗೆ ಸಂಚಕಾರವಾಗಿ ಅದನ್ನು ಕೊಟ್ಟಿದ್ರಿಂದ ನಾನು ಹೇಳ್ತೇನೆ, ನಿನಗೆ ಮಾತ್ರ ಅಧಿಕಾರವಿರುವುದು ಅದರ ಮೇಲೆ ಜಯಿಸಲಿಕ್ಕೆ ಆಗಿದೆ. ಲೋಕದವರಿಗೆ ಅದಿಲ್ಲ, ಲೋಕದವರಿಗೆ ದೇವರು ಕೊಡಲಿಲ್ಲ. ನಾನು ಹೇಳ್ತೇನೆ, ರೂಲ್ ಮಾಡುವ ಅಧಿಕಾರ ದೇವರ ಮಕ್ಕಳಿಗೆ ಕೊಟ್ಟದ್ದು. ಇವತ್ತು ನಾನು ಹೇಳ್ತೇನೆ, ನೀವು ಹೋಗಿ ರೂಲ್ ಮಾಡ್ರಿ. ಅಲ್ಲಿ ಕರ್ತನ ಅಭಿಷೇಕ ನಿಮಗೆ ಕೊಟ್ಟದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರನ್ನು ಬಿಡುಗಡೆ ಮಾಡಲಿಕ್ಕೆ ಎಂಬುದಾಗಿ. ಈ ದಿನದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನೀವು ಯಾವ ವಿಷಯದಲ್ಲಿ ಭಯಪಡಬೇಕಾಗಿಲ್ಲ. ಈ ಅಭಿಷೇಕ ನಿಮ್ಮ ಮೇಲೆ ಇರುವುದಾದರೆ ನಾನು ಹೇಳ್ತೀನಿ, ಎಲ್ಲ ಕಾರ್ಯದಲ್ಲಿ ದೇವರು ನಿಮ್ಮನ್ನು ಸೇರಿಸೋಕೆ ಆತ ನಡೆಸುವವನಾಗಿದ್ದಾನೆ. ಈ ಒಂದು ಅಭಿಷೇಕದ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಾವು ನೋಡ್ತೇವೆ. ಇನ್ನೊಂದು ಯೆಶಾಯ ಬರೆದ ಪ್ರವಾದನ ಗ್ರಂಥ ಅದರಲ್ಲಿ 10ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದಿ ನೋಡಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 10ನೇ ಅಧ್ಯಾಯ 27ನೇ ವಾಕ್ಯ. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ ಅವರು ಹೊರಿಸಿದ ಹೊರೆಯು ಏನಂತೆ? ನಿಮ್ಮ ಬೆನ್ನಿನಿಂದಲೂ ಕೂಡಿದ ನೊಗವು ಕತ್ತಿನಿಂದಲೂ ತೊಲಗುವು. ನೀವು ಪುಷ್ಟರಾದ ಕಾರಣ ನಿಮ್ಮ ನೊಗವು ಏನಾಗ್ತದೆ? ಮುರಿದು ಹೋಗ್ತದೆ. ನೋಡಿ, ದೇವರ ವಾಕ್ಯ ಇರ್ತದೆ. ಆ ದಿನದಲ್ಲಿ ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಸೈತಾನ ನಮ್ಮ ಮೇಲೆ ಒಂದು ಕೆಲವೊಂದು ನೊಗ ಹಾಡ್ತಾನೆ. ನಾನು ಹೇಳ್ತೇನೆ, ಸೈತಾನಿಗೆ ಕರಿಬೇಕಂತ ಏನಾದ್ರು ಬಾ ಅಂತ ಕರಿಬೇಕಂತ ಅವನು ಡೈರೆಕ್ಟ್ ಆಗಿ ಬರ್ತಾನೆ. ಅವನು ಕಳ್ಳ. ಅದಕ್ಕೆ ಸ್ವಾಮಿ ಹೇಳಿದ್ರು, ಕಳ್ಳನ ಬರುವುದು ಯಾಕೆ? ಕದ್ದುಕೊಳ್ಳಿಕ್ಕೆ, ಕಸ ಕೊಳ್ಳಿಕ್ಕೆ, ಮತ್ತೆ ನಾಶ ಮಾಡಲಿಕ್ಕೆ, ಬೇರೆ ಯಾವುದಕ್ಕೆ ಬರುವುದಿಲ್ಲ. ಆಮೇಲೆ ಅಲ್ಲಿ ಕಳ್ಳ ಅವನು ನಿನಗೆ ಚಾನ್ಸ್ ಸಿಕ್ಕಿದ್ರೆ ಯಾವ್ದು ಸಹ ಅವನಿಗೆ ಎಂಟ್ರ್ ಆಗ್ತಾರೆ. ಅದಕ್ಕೆ ಅವ್ನಿಗೆ ಎಂಟ್ರ್ ಆಗ್ಲಿಕ್ಕೆ ನಾವು ಬಿಡಬಾರ್ದು. ಅಲ್ಲಿ ನೀನು ಯಾವಾಗಲೂ ಅಭಿಷೇಕದಿಂದ ತುಂಬಲ್ಪಡಬೇಕು. ನೀನು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ನೀನು ಯಾವಾಗಲೂ ಆರಾಧನೆ ಮಾಡಬೇಕು. ನಾನು ಹೇಳ್ತೇನೆ, ನೀನು ಆರಾಧನೆ ಮಾಡುವುದಾದ್ರೆ ನಿನ್ನ ಅಭಿಷೇಕ ಇನ್ಕ್ರೀಸ್ ಆಗ್ತದೆ. ನೋಡಿ, ಆ ಎಲೀಷಾ ಪ್ರವಾದಿ ನೋಡಿ, ಯೆಹೋಷಾಫಾಟ ಬರುವಾಗ, ಯುದ್ಧಕ್ಕೆ ಬರುವಾಗ ಅವನಿಗೆ ಪ್ರವಾದನೆ ಹೇಳಲಿಕ್ಕೆ ಆಗಲಿಲ್ಲ. ಆಗ ಯಾರನ್ನು ಕರೆದು ವಾದ್ಯ ಬಾರಿಸುವವನು ಕರೀತಾರೆ. ವಾದ್ಯ ಬಾರಿಸುವಾಗಲೇ ಯಾರ ಮೇಲೆ ಅಭಿಷೇಕ ಬರ್ತದೆ? ಎಲೀಷನ ಮೇಲೆ ಅಭಿಷೇಕ ಬಂದು ಪ್ರವಾದನೆ ಹೇಳ್ತಾನೆ. ಆಗ ಅಂದ್ರೆ ನಾವು ಯಾವಾಗ ಆತ್ಮನಿಂದ ಆರಾಧನೆಯಲ್ಲಿ ತೊಡಗುತ್ತೇವೋ, ಆತ್ಮನಿಂದ ಅನ್ಯ ಭಾಷೆ ಮಾತನಾಡ್ತೇವೋ, ಆಗ ನಮ್ಮ ಒಳಗೆ ದೇವರ ಆತ್ಮನು ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಎಷ್ಟು ಹೊತ್ತು ನೀವು ಸಮಯ ತಗೊಳ್ತೀರಿ ಅಷ್ಟು ದೇವರು ರೆವಲ್ಯೂಷನ್ ನಿಮಗೆ ಕೊಡ್ತಾನೆ. ಆದ್ರೆ ಸೈತಾನ ಅದಕ್ಕೆ ನಮಗೆ ಏನು ಮಾಡೋದಿಲ್ಲ, ಅವಕಾಶ ಕೊಡು. ನೀವು ಎಷ್ಟು ಕ್ಲೋಸ್ ಆಗ್ತಿ ಅಷ್ಟು ಅವನಿಗೆ ಡೇಂಜರ್. ಅವನಿಗೆ ಅಷ್ಟು ಡೇಂಜರ್. ಯಾಕೆ ಗೊತ್ತುಂಟ? ಅವನ ರಾಜ್ಯವನ್ನು ತುಳಿಲಿಕ್ಕೆ ಹೋಗಿ ಅಂತ ಅಭಿಷೇಕ. ನೀವು ಪುಷ್ಟರಾದ ಕಾರಣ ಆ ನೊಗವು ಮುರಿದ. ಪುಷ್ಟ ಅಂತ ಹೇಳಿದ್ರೆ ನೀನು ಅಭಿಷಕ್ತನಾದದ್ರಿಂದ ಆ ಎಲ್ಲ ನೊಗ, ಯಾವುದೆಲ್ಲ ಸೈತಾನ ನೊಗ ಹಾಕಿದಾನಲ್ಲ ಅದೆಲ್ಲ ಮುರಿಯುತ್ತದೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ಸೈತಾನನ ನೊಗವನ್ನು ಮುರಿಯುವುದು ಯಾವುದಂತ ಹೇಳಿದ್ರೆ ಅದು ದೇವರ ಅಭಿಷೇಕವಾಗಿದೆ. ಹೇಗೆ ದೇವರು ನಜರೇತಿನ ಯೇಸುವನ್ನು ಪವಿತ್ರ ಆತ್ಮದಿಂದ ಫಲದಿಂದಲೂ ಅಭಿಷೇಕ ಮಾಡಿದ, ಹಾಗೆ ಇವತ್ತು ದೇವರ ಮಗನೇ ಮಗಳೇ, ನನ್ನನ್ನು ನಿನ್ನನ್ನು ಸಹ ದೇವರ ಅಭಿಷೇಕ ಮಾಡಿದ್ದಾನೆ. ಇವತ್ತು ನಾವೆಲ್ಲ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಸ್ತೋತ್ರ ಇಡುವ. ಈ ಅಭಿಷೇಕಕ್ಕೋಸ್ಕರ ನೀವು ಹೆಚ್ಚಾಗಿ ಆತನ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಸಿದ್ಧರಾಗಿದ್ಯಾ? ಒಂದು ನಿಮಿಷ ದೇವರ ಹತ್ರ ಹೇಳು, ದೇವರೇ ನನಗೆ ಹೆಚ್ಚು ನಿನ್ನ ಅಭಿಷೇಕ ಬೇಕು. ದೇವರೇ ನಿನ್ನ ಹೆಚ್ಚು ಅಭಿಷೇಕ ನನಗೆ ಬೇಕು ಸ್ವಾಮಿ. ನಿನ್ನ ಹೆಚ್ಚು ಪ್ರಕಟಣೆಗಳು ನನಗೆ ಬೇಕು ಎಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದೀರಿ? ಅಭಿಷೇಕ ನತ್ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನತ್ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನತ್ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲ
ಉಪಯೋಗಿಸು ಸ್ವಾಮಿ. ನೀನು ಅವರನ್ನು ಮುದ್ರೆ ಮಾಡೋದಕ್ಕೆ ಸ್ತೋತ್ರ. ನೀನು ಅವರ ಜೊತೆ ಪವಿತ್ರಾತ್ಮನನ್ನು ಕೊಟ್ಟಿರುವುದಕ್ಕೆ ನಿಮಗೆ ಸ್ತೋತ್ರ ಅಪ್ಪ. ದೇವರು ಇವರು ಹೋದ ಕಡೆಯಲ್ಲೆಲ್ಲ ಇವರನ್ನು ನಡೆಸು, ಉಪಯೋಗಿಸು. ಸೈತಾನದಲ್ಲಿ ಮಧ್ಯದಲ್ಲಿರುವ ಬಿಡುಗಡೆ ಮಾಡಲಿಕ್ಕೆ ಇವರನ್ನು ಸಾಧನವಾಗಿ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅನೇಕ ಆತ್ಮಗಳನ್ನು ಗೆಲ್ಲಿಕ್ಕೆ ಕೃಪೆಗಳು, ಅನೇಕ ಆತ್ಮಗಳ ಬಗ್ಗೆ ಸುವಾರ್ತೆ ಹೇಳಲಿಕ್ಕೆ ಕೃಪೆಗಳು ಸ್ವಾಮಿ. ದೇವರು ಇವರು ಹೀಗಿರುವುದಿಲ್ಲ, ಇವರು ಎತ್ತರಕ್ಕೆ ನೀನು ಏರ್ಕೊಂಡು ಹೋಗ್ತೀನಿ. ಅದಕ್ಕೆ ನಿಮಗೆ ಸ್ತೋತ್ರ ಅಪ್ಪ. ಇವರು ಯಾರೇ ರೋಗದಲ್ಲಿ ಬಂದಿದ್ರೆ ನಿನ್ನ ಅಭಿಷೇಕದ ಮೂಲಕ ಅವರನ್ನು ಗುಣಪಡಿಸುವುದಕ್ಕೆ ನಿಮಗೆ ಸ್ತೋತ್ರ ಅಪ್ಪ. ಯಾರೆಲ್ಲ ಬಂಧನದಲ್ಲಿದ್ದಾರೆ ಅವರನ್ನು ಬಿಡುಗಡೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ ಅಪ್ಪ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಪ್ರಾರ್ಥನೆ ಕೇಳಿದಕ್ಕೆ ನಿನಗೆ ಸ್ತೋತ್ರ ಅಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇನೆ ತಂದೆ, ಆಮೆನ್. ಆ ಮಾನವೇ ನಿನಗೆ ಅತ್ಯಾಶೀರ್ವಾದವಾಗಿ. Thank you, Jesus. We worship you, Lord. ನಿರಂತರವಾಗಿರಲಿ. ಆಮೆನ್. ಜಯಗೊಂಡೇಳಿ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಆಶೀರ್ವಾದ. God bless you all.